ನಿಮ್ಮನ್ನ ಮಾತಾಡ್ತೀನಿ ರಾಜ್ಯ ರಾಜಕಾರಣದಲ್ಲೇ ಬಿಗ್ ಡೆವಲಪ್ಮೆಂಟ್ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬರ್ತಾರೆ ಅನ್ನೋದು ಅಮಿತ್ ಶಾ ಜಗದೀಶ್ ಶೆಟ್ಟರ್ ಮಾತುಕತೆ ಅನ್ನೋದು ಈಗ ಮೇಜರ್ ಅಪ್ಡೇಟ್ ರಾಜ್ಯ ರಾಜಕಾರಣದಲ್ಲೇ ಮೇಜರ್ ಡೆವಲಪ್ಮೆಂಟ್ ಇದು ಜಗದೀಶ್ ಶೆಟ್ಟರ್ ಅಮಿತ್ ಶಾ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಅದು ಬಿಜೆಪಿಗೆ ವಾಪಸ್ ಬರೋದಕ್ಕೆ ಅನ್ನೋದು ಜಗದೀಶ್ ಶೆಟ್ಟರ್ ಅವರು ಹಿರಿಯ ನಾಯಕರವರು ಬಿಜೆಪಿ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಇವರೆಲ್ಲರೂ ಕೂಡ ಸಮಕಾಲೀನರಾಗಿರೋದ್ರಿಂದ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನಲ್ಲಿರೋದು ಬಿಜೆಪಿಗೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈಗ ಮುಂದೆ ಲೋಕಸಭಾ ಚುನಾವಣೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿಜೆಪಿಗೆ ಬಂದದ್ದೇ ಆದರೆ ಬಿಜೆಪಿಗೆ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿ ಆಗುತ್ತೆ ಅನ್ನೋದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಮತ್ತೆ ತುಂಬಾ ಕಂಫರ್ಟೇಬಲ್ ಆಗಿ ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗೆ ಕೂಡ ಕಾಣಿಸ್ತಾ ಇಲ್ಲ ಈ ಕಾರಣದಿಂದ ಅವರನ್ನ ಮತ್ತೆ ಬಿಜೆಪಿಗೆ ಕರ್ಕೊಂಡು ಬರಬೇಕು ಅನ್ನುವ ಲೆಕ್ಕಾಚಾರದ ಕಸರತ್ತಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಮಿತ್ ಶಾ ಮತ್ತೆ ಜಗದೀಶ್ ಶೆಟ್ಟರ್ ಸೀಕ್ರೆಟ್ ಆಗಿ ಮಾತುಕತೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಇದೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಹಿರಿಯ ಪ್ರತಿನಿಧಿ ವಿಜಯ್ ಅಮಿತ್ ಶಾ ಮತ್ತೆ ಜಗದೀಶ್ ಶೆಟ್ಟರ್ ಈಗ 1-to-1 ಸೀಕ್ರೆಟ್ ಮೀಟಿಂಗ್ ಮಾಡ್ತಿದ್ದಾರೆ ಆ ಮೀಟಿಂಗ್ ನಲ್ಲಿ ಅಮಿತ್ ಶಾ ಅವರು ಜಗದೀಶ್ ಶೆಟ್ಟರ್ ಅವ್ರನ್ನ ಮನವೊಲಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಸದ್ಯದ ಡೀಟೇಲ್ಸ್ ಇದೆ ಸದ್ಯ ಏನೇನು ಆಫರ್ ಮಾಡಬಹುದು ಅಮಿತ್ ಶಾ ಜಗದೀಶ್ ಶೆಟ್ಟರ್ಗೆ ವಿಜಯ್ ರಂಜಿತ್ ಅಮಿತ್ ಶಾ ಮತ್ತು ಜಗದೀಶ್ ಶೆಟ್ಟರ್ ಭೇಟಿ ಇದೆ ಅದು ಮನವೊಲಿಸಕ್ಕಿಂತ ಹೆಚ್ಚಾಗಿ ಏನಂದ್ರೆ ಬಿಜೆಪಿ ಗರ್ರ ವಾಪಸ್ಸಯ್ಯ ಕೂಡ ಏನು ಸಂದೇಶ ಹೋಗಿರುವಂಥದ್ದು ಯಾಕಂದ್ರೆ ಭೇಟಿ ಆದ ಕೂಡಲೇ ಕೂಡ ಅವರು ಬಿಜೆಪಿಗೆ ಬರೋ ಸಂಬಂಧಪಟ್ಟಂತೆ ಮನವೊಲಿಸುವಂತ ಮಾತೇ ಇಲ್ಲ ಯಾಕಂದ್ರೆ ಮನವೊಲಿಸಿದ ನಂತರ ಬಿಜೆಪಿ ಹೈಕಮಾಂಡ್ ಅದರಲ್ಲೂ ಅಮಿತ್ ಶಾ ಅವರ ಭೇಟಿ ಆಗಿದೆ ಅಂತಂದ್ರೆ ಅದು ಮನವೊಲಿಕೆ ನಂತರ ಭೇಟಿ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಮುಂದಿನ ಸಂಬಂಧಪಟ್ಟಂತೆ ಒಂದಷ್ಟು ಸ್ಥಾನಮಾನಗಳ ಬಗ್ಗೆ ಜಗದೀಶ್ ಯಾಕಂದ್ರೆ ಈಗ ಸ್ಥಾನಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಯಲ್ಲಿ ಖುದ್ದು ಅಮಿತ್ ಶಾ ಮತ್ತು ಮೋದಿ ಅವರ ಒಂದು ಏನು ಆ ಒಂದು ಎಂಟ್ರಿಯ ನಂತರ ಜಗದೀಶ್ ಶೆಟ್ಟರ್ ಅವರಿಗೆ ಆಹ್ವಾನವಾಗಿರುವಂತೇನಿದೆ ಅದು ಜಗದೀಶ್ ಶೆಟ್ಟರ್ ಬಿಜೆಪಿ ಬರೋದಕ್ಕೆ ಒಂದು ಸಕಾರಣ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಅಮಿತ್ ಶಾ ಜೊತೆ ಭೇಟಿ ಆಗಿರುವಂತ ಹಿನ್ನೆಲೆಯಲ್ಲಿ ಈಗ ಮತ್ತೆ ಬಿಜೆಪಿಗೆ ಹೋಗುವಂಥದ್ದು ಈಗಾಗಲೇ ಕೂಡ MLC ಇರುವಂಥದ್ದು ಮತ್ತು ಮುಂದಿನ ಲೋಕಸಭಾ ಚುನಾವಣೆಗೆ ಏನಾದ್ರು ಕೂಡ ಬೇರೆ ರೀತಿ ಆಫರ್ ಕೊಡ್ತಾರಾ ಅಥವಾ ಮುಂದೆ ಅಂದ್ರೆ ಮುಂದೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಕೇಂದ್ರದಲ್ಲಿ ಒಂದಷ್ಟು ಸ್ಥಾನಮಾನ ಕೊಡುವ ಸಂಬಂಧಪಟ್ಟಂತೆ ಕೂಡ ಸಮಾಲೋಚನೆ ಅಥವಾ ಆ ರೀತಿ ಒಂದು ಚರ್ಚೆ ಕೂಡ ಆರಂಭ ಆಗಿರಬಹುದು ಅಥವಾ ಆ ರೀತಿ ಹೈಕಮಾಂಡ್ ಮನಸ್ಸಲ್ಲಿ ಇರುವಂಥದ್ದು ಆದರೆ ಜಗದೀಶ್ ಶೆಟ್ಟರ್ ಅವರು ಈಗ ಬಿಜೆಪಿಗೆ ಹೋದ್ರೆ ಅಂದ್ರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದ್ರೆ ಒಂದಷ್ಟು ಕಾಂಗ್ರೆಸ್ಗೆ ಅಂದ್ರೆ ಡ್ಯಾಮೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಪ್ರಮುಖವಾಗಿ ಒಂದು ಸಂದೇಶ ಹೋಗುವಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರೋ ಅವರೆಲ್ಲ ಮತ್ತೆ ಪಕ್ಷ ಬಿಟ್ಟು ಮತ್ತೆ ಬಿಜೆಪಿಗೆ ಹೋಗ್ತಾರೆ ಅನ್ನೋದಾದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದಷ್ಟು ವಿಶ್ವಾಸ ಇಲ್ಲ ಒಂದಷ್ಟು ಬೇರೆ ರೀತಿಯ ಅನುಮಾನಗಳು ಕಾಡ್ತಾ ಇರುವಂಥದ್ದು ಚರ್ಚೆ ವಿಚಾರಗಳು ಇರುವಂಥದ್ದು ಇದು ಜನತೆಗೆ ಒಂದು ಸಂದೇಶ ಹೋಗುವಂಥದ್ದು ಅದು ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಇಲ್ವಾ ಅನ್ನೋಂಥದ್ದು ಚುನಾವಣೆ ನಂತರ ಗೊತ್ತಾಗುತ್ತೆ ಆದರೆ ಸಾರ್ವಜನಿಕವಾಗಿ ಒಂದು ಸಂದೇಶ ಹೋಗುವಂಥದ್ದು ಮಹತ್ವದ ಬೆಳವಣಿಗೆಯಲ್ಲಿ ಈಗ ದೆಹಲಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಅಮಿತ್ ಶಾ ಭೇಟಿಯಾಗಿರುವುದೇನಿದೆ ಅದು ಬಿಜೆಪಿಗೆ ವಾಪಸ್ ಹೋಗುವ ದಿನಾಂಕವನ್ನು ನಿಗದಿಪಡಿಸುವಂಥದ್ದು ಈಗಾಗಲೇ ಕೂಡ ನಿಶ್ಚಯ ಆಗಿರುವಂಥದ್ದು ರಂಜಿತ್ ವಿಜಯ್ ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಅಗತ್ಯ ರಾಜ್ಯ ಬಿಜೆಪಿಗೆ ಮಟ್ಟಿಗೆ ಎಷ್ಟಿದೆ ಮತ್ತೆ ಜಗದೀಶ್ ಶೆಟ್ಟರ್ ಅವರು ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಇರೋದಕ್ಕೆ ತುಂಬಾ ಕಂಫರ್ಟೇಬಲ್ ಆಗಿದ್ದಾರಾ ಏನಾದರೂ ಮಾಹಿತಿ ಇದೆಯಾ ವಿಜಯ್ ರಂಜಿತ್ ಒಂದಂತೂ ಬಹಳ ಸ್ಪಷ್ಟ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಿಟ್ಟ ನಂತರ ಖಂಡಿತವಾಗ್ಲೂ ಕೂಡ ಬಿಜೆಪಿಗೆ ಹೊಡೆತ ಬಿದ್ದಿರುವಂಥದ್ದು ಜೊತೆಗೆ ಇಬ್ಬರು ಕೂಡ ಗೆಲ್ಲುವಂಥ ಕ್ಯಾಂಡಿಡೇಟ್ ಅದರಲ್ಲೀಗ ಸಹಜವಾಗಿ ಜಗದೀಶ್ ಶೆಟ್ಟರ್ ಅವರು ಸೋತಿರ್ಬೋದು ಆದರೆ ಅದರ ಪರಿಣಾಮ ಜಗದೀಶ್ ಶೆಟ್ಟರ್ ಅವರ ಬಿಟ್ಟ ನಂತರ ಪರಿಣಾಮ ಏನಿದೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಸುಮಾರು 10-15 ಕ್ಷೇತ್ರಗಳಲ್ಲಿ ಆಗಿರುವಂಥದ್ದು ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಕೂಡ ಪಕ್ಷ ಬಿಟ್ಟು ಕಾಂಗ್ರೆಸ್ನಲ್ಲಿ ಹೋಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿರುವಂಥದ್ದು ಇದು ಸಹಜವಾಗಿ ಕೂಡ ಬಿಜೆಪಿಗೆ ದೊಡ್ಡ ನಷ್ಟ ಆಗಿರುವಂಥದ್ದು ಮತ್ತು ಮುಂದಿನ ಲೋಕಸಭಾ ಚುನಾವಣೆಗೆ ಏನಿದೆ ಮುಂದಿನ ಲೋಕಸಭಾ ಚುನಾವಣೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅವರು ಆಗಮನದ ಹಿನ್ನೆಲೆಯಲ್ಲಿ ಅಂದರೆ ಬಿಜೆಪಿಗೆ ಆಗಮನದ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಗರ್ವಾಪ್ಸಿಯ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಖಂಡಿತವಾಗ್ಲೂ ಕೂಡ ಲಾಭ ಆಗುವಂಥದ್ದು ಇಲ್ಲಿ ನೋಡೋದಾದ್ರೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿಗೆ ಬಿಜೆಪಿ ಅವಶ್ಯಕತೆ ಇಲ್ಲ ಬಿಜೆಪಿಗೆ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಅವಶ್ಯಕತೆ ಇರುವಂಥದ್ದು ಒಂದಂತೂ ಅಫ್ಕೋರ್ಸ್ ಈಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನಲ್ಲಿ ತುಂಬಾ ಕಂಫರ್ಟಬಲ್ ಆಗಿ ಇಲ್ಲದೆ ಇರ್ಬೋದು ಆದರೆ MLC ಆಗಿರುವಂಥದ್ದು ಒಂದಷ್ಟು ಸ್ಥಾನ ಕೊಟ್ಟಿರುವಂಥದ್ದು ಆದರೆ ಬಿಜೆಪಿಗೆ ಹೋಗುವ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಅನಿವಾರ್ಯ ಆಗಿರುವಂಥದ್ದು ಇದು ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಚುನಾವಣೆಯ ಸಂದರ್ಭದಲ್ಲಿ ರಂಜಿತ್ ಓಕೆ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ ಸದ್ಯಕ್ಕಂತೂ ಜಗದೀಶ್ ಶೆಟ್ಟರ್ ಅವರ ಈ ನಡೆ ಇದೆಯಲ್ಲ ಇದು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ
ಬಿಜೆಪಿಗೆ ಯಾವಾಗ ಜಗದೀಶ್ ಶೆಟ್ಟರ್ ಅವರು ಸೆಡ್ ಹೊಡೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಅವತ್ತಿನಿಂದಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ಮೇಲೆ ಒಂದು ಹಗೆಯನ್ನ ಸಾಗಿಸ್ತಿದ್ದಂಥ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ತೆಂಗಿನಕಾಯಿಯವ್ರನ್ನ ಗೆಲ್ಲಿಸ್ಕೊಂಡು ಬರುವ ಮೂಲಕ ಒಂದು ರೀತಿಯಲ್ಲಿ ಟಕ್ಕರನ್ನು ಕೊಟ್ಟಿತ್ತು. ಅದಾದ ನಂತರ ಬಿಜೆಪಿಗೆ ಅರ್ಥ ಆಗಿತ್ತು, ಹೀನಾಯವಾಗಿ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಾಗ ನಾವು ಮಾಡಿದಂಥ ಕೆಲವೊಂದಿಷ್ಟು ನಡೆ ಅಥವಾ ನಮ್ಮ ತೀರ್ಮಾನಗಳೇ ನಮಗೆ ಒಂದು ಕಿಕ್ ಬ್ಯಾಕ್ ಆಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಅದಾದ ನಂತರ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಿರಿಯ ನಾಯಕರುಗಳು ಯಾರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಸನ್ನು ಸೇರ್ಪಡೆ ಆದರು, ಆ ನಂತರ ಅವ್ರನ್ನ ವಾಪಸ್ ಬಿಜೆಪಿಗೆ ಕರ್ಕೊಂಡು ಬರಬೇಕು ಅನ್ನುವ ಒಂದಿಷ್ಟು ಚರ್ಚೆಗಳು ಬಿಜೆಪಿ ಪಾಳೆಯದಲ್ಲಿ ಚರ್ಚೆ ಆಗ್ತಾನೆ ಇದ್ವು. ಈಗ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ. ಮೋದಿ ಅವರ ನಾಯಕತ್ವವನ್ನು ಇಟ್ಕೊಂಡು ಬಿಜೆಪಿ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದೆ. ಇಂಥ ಸಮಯದಲ್ಲಿ ಬಿಜೆಪಿಯ ಹಿರಿಯ ನಾಯಕರುಗಳು ಒಂದು ಭಾವನಾತ್ಮಕ ಸಂಬಂಧ ಇದೆ ಬಿಜೆಪಿ ಪಕ್ಷದ ಜೊತೆಗೆ ಇವರಿಗೆಲ್ಲರಿಗೂ ಕೂಡ. ಅದೆಲ್ಲವನ್ನು ಕೂಡ ಅವರು ಸೆಡ್ಡು ಹೊಡೆದು ಹೋದಾಗ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಅನ್ನುವ ಒಂದಿಷ್ಟು ಲೆಕ್ಕಾಚಾರ, ಒಂದು ರಣತಂತ್ರ ಲೋಕಸಭಾ ಚುನಾವಣೆ ಹತ್ರದಲ್ಲಿ ಈಗ ನಡೀತಾ ಇದೆ. ಇದೆಲ್ಲದರ ನಡುವೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು ಕಾಂಗ್ರೆಸ್ ಮೇಲೆ ಜಗದೀಶ್ ಶೆಟ್ಟರ್ ಮುನಿಸಿಗೆ ಕಾರಣ ಏನು ಹಾಗಾದ್ರೆ? ಸರ್ಕಾರದಲ್ಲಿ ಸ್ಥಾನಮಾನ ಸಿಗದಿರೋದಕ್ಕೆ ಜಗದೀಶ್ ಶೆಟ್ಟರ್ ಮತ್ತೆ ಸವದಿ ಇಬ್ರು ಮುನಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಮೇಲೆ. ಸಚಿವ ಸ್ಥಾನದ ಮೇಲೆ ಉಭಯ ನಾಯಕರಿಬ್ರು ಕೂಡ ಕಣ್ಣಿಟ್ಟಿದ್ರು. ಕಾರ್ಯಾಧ್ಯಕ್ಷ ಬೇಡ ನನಗೆ ಅಂತೇಳಿ ಸವದಿ ಪಟ್ಟು ಹಿಡಿದಿದ್ದಾರೆ. ಪರಿಷತ್ ಸ್ಥಾನ ಬಳಿಕ ಸಚಿವ ಸ್ಥಾನದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಕಣ್ಣಿಟ್ಟಿದ್ರು, ಆದರೆ ಸಿಗ್ಲಿಲ್ಲ. ಸಂಪುಟ ಭರ್ತಿ ಆಗಿದ್ರಿಂದ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಆಫರ್ ಕೊಟ್ಟರು. ಆದರೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಈಗ ಈ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಗದೊಂದು ಕಲ ಒಪ್ಪುವಂಥ ನಾಯಕ ಅಲ್ಲ. ಆ ಕಾರಣದಿಂದ ಜಗದೀಶ್ ಶೆಟ್ಟರ್ ಅವರು ತುಂಬ ಕಂಫರ್ಟೇಬಲ್ ಆಗಿಲ್ಲ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನೋದು ನಾವು ಪದೇ ಪದೇ ಹೇಳ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡವು ಕೂಡ ಫಸ್ಟ್ ಬ್ರೇಕ್ ಮಾಡಿದ್ವಿ. ಜಗದೀಶ್ ಶೆಟ್ಟರ್ ಅವರು ಮುನಿಸ್ಕೊಂಡಿದ್ದಾರೆ ಅಂತೇಳಿ ಬಿಜೆಪಿಗೆ ಹೋಗುವ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಚರ್ಚೆ ಮಾಡಿದ್ವಿ. ಈಗ ಅದು ನಿಜವಾಗುವಂಥ ಸಮಯ ಬಂದಿದೆ. ಈ ಕುರಿತು ಮತ್ತಷ್ಟು ಅಪ್ಡೇಟ್ನೊಂದಿಗೆ ನನ್ನ ಕಲೀಗ ಬಸವರಾಜ ಚರಂತಿಮಠ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ, ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ಮೇಲೆ ಏನು ಮುನಿಸಿದೆ, ಮತ್ತೆ ಸವದಿಯವರು ಕೂಡ ಮುನಿಸ್ಕೊಂಡಿದ್ದಾರೆ ಅನ್ನೋದು ಈ ಕಾರಣಕ್ಕೋಸ್ಕರನೇ ಬಿಜೆಪಿಗೆ ಹೋಗ್ತಾ ಇದ್ದಾರಾ, ಹೇಗೆ ಅಂತ ರಾಜಕೀಯ ಲೆಕ್ಕಾಚಾರ ಏನು ಅಂತ ಬಸವರಾಜ್? ಖಂಡಿತವಾಗಿಯೂ ರಂಜಿತ್ ಶೆಟ್ಟರ್ ಮತ್ತು ಸವದಿ ಒಂದಷ್ಟು ಬಿಜೆಪಿ ಮೇಲೆ ಅಸಮಾಧಾನಗೊಂಡು ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಕಾಂಗ್ರೆಸ್ ಸೇರ್ಪಡೆ ಆದಾಗ ಅವರನ್ನು ಗೌರವಯುತವಾಗಿ ನಡೆಸ್ಕೊಳ್ಳುವಂಥ ಕೆಲಸ ಆಯಿತು. CM ಸಿದ್ದರಾಮಯ್ಯ, DK ಶಿವಕುಮಾರ್, AICC ಅಧ್ಯಕ್ಷರು ಸೇರಿದಂತೆ ಅನೇಕ ಜನರು ಅವರನ್ನು ಸೇರ್ಪಡೆ ಮಾಡಿಕೊಂಡ್ರು. ಆ ಬಳಿಕ ಶೆಟ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು, ಸವದಿ ಗೆದ್ದರು. ಶೆಟ್ಟರ್ ಸೋತ ಬಳಿಕ ಕೂಡ ಅವರಿಗೆ ಪರಿಷತ್ ಸ್ಥಾನವನ್ನು ನೀಡಿ ಒಂದು ಗೌರವಯುತವಾಗಿ ನಡೆಸ್ಕೊಳ್ಳುವಂಥ ಕೆಲಸ ಆಯಿತು. ಆ ಬಳಿಕ ಅವರಿಗೆ ಒಂದು ಸಚಿವ ಸ್ಥಾನದ ಬೇಡಿಕೆ ಇತ್ತು. ಶೆಟ್ಟರ್ ಆಗಲಿ ಸವದಿ ಆಗಲಿ ಇಬ್ಬರು ಕೂಡ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ರು. ಬೆಳಗಾವಿಗೆ 2 ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಈಗಾಗಲೇ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಇದ್ದಾರೆ. ಹಾಗಾಗಿ ಸವದಿಗೆ ಸಚಿವ ಸ್ಥಾನ ಕೈ ತಪ್ಪಿತು. ಆ ಬಳಿಕ ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ತಗೊಳ್ಳಿ ಅನ್ನುವಂಥ ಆಫರನ್ನು ಕೊಡಲಾಗಿತ್ತು. ಆದರೆ ಅದಕ್ಕೆ ಸವದಿ ಒಪ್ಕೊಂಡಿಲ್ಲ. ನನಗೆ ಕೊಟ್ಟರೆ ಸಚಿವ ಸ್ಥಾನ ಕೊಡಿ ಅನ್ನುವಂಥದ್ದು, ಇಲ್ಲದೇ ಇದ್ದರೆ ನಾನು ಹೀಗೆ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆ ಬಳಿಕ ಶೆಟ್ಟರ್ ಅವರು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಬಂದರೂ ಕೂಡ ಅದನ್ನು ಒಪ್ಕೊಳ್ಳೋಕೆ ತಯಾರಾಗಿದ್ದರು. ಆದರೆ ಕಾಂಗ್ರೆಸ್ನಲ್ಲಿ ಒಂದು ವಿಳಂಬ ಧೋರಣೆ ಆಗ್ತಾ ಇದೆ. ಯಾಕಂದರೆ ಕಳೆದ 3 ತಿಂಗಳಿಂದ ಕೆಪಿಸಿಸಿ ಪುನರ್ರಚನೆ ನೆನೆಗುದಿಗೆ ಬಿದ್ದಿದೆ. ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ನುವಂಥದ್ದು ಕೆಪಿಸಿಸಿ ಪುನರ್ರಚನೆ ಆಗ್ತಾ ಇಲ್ಲ. ಹೀಗಾಗಿ ಒಂದಷ್ಟು ಅಸಮಾಧಾನ ಸಹಜವಾಗಿ ಶೆಟ್ಟರ್ ಅವ್ರಿಗೂ ಇದೆ. ಯಾವುದೇ ಸ್ಥಾನಮಾನ ಇಲ್ಲ, ಕೇವಲ ಪರಿಷತ್ ಸ್ಥಾನಮಾನಕ್ಕೆ ಇರಬೇಕು. ಯಾಕಂದರೆ ಮಾಜಿ CM ಆದಂಥವರು ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಮೇನ್ ಸ್ಟ್ರೀಮ್ನಲ್ಲಿ ಇರಬೇಕಾಗುತ್ತೆ. ಗೌರವಯುತವಾಗಿ ನಡೆಸ್ಕೊಳ್ಳುವಂಥ ಕೆಲಸ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಆದರೆ ಸ್ಥಾನಮಾನದ ವಿಚಾರವಾಗಿ ನಡೆಸ್ಕೊಳ್ಳಲಾಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಇದೆ. ಈಗಾಗಲೇ ಬಿಜೆಪಿಯಿಂದ ಸಹಜವಾಗಿ ಆಫರ್ ಬಂದಾಗ ಅದನ್ನು ಒಪ್ಕೊಳ್ಳೇಬೇಕಾದಂಥ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಯಾಕಂದರೆ ಲೋಕಸಭಾ ಚುನಾವಣೆ ಟಿಕೆಟನ್ನು ಆಫರ್ ಆಗ್ತಾ ಇದೆ. ಬಳಿಕ ಗೆದ್ದ ನಂತರ ಸಚಿವ ಸ್ಥಾನದ ಆಫರ್ ಕೂಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸುಮ್ಮನೆ ಕೂರುವ ಬದಲು ಅಲ್ಲಿ ಹೋದಾಗ ಒಂದಷ್ಟು ನಡೆಗಳನ್ನು ಅನುಸರಿಸಬೇಕಾಗುತ್ತೆ ಮತ್ತು ಸ್ಥಾನಮಾನಗಳು ತಾನಾಗೆ ಒಲ್ಲದು ಬರ್ತಾ ಇರೋದ್ರಿಂದ ಸಹಜವಾಗಿ ಶೆಟ್ಟರ್ ಅವರು ಬಿಜೆಪಿ ಕಡೆ ವಾಲ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಸವದಿಯವರ ನಡೆ ಇನ್ನೂ ಕುತೂಹಲವಾಗಿದೆ. ಯಾಕಂದರೆ ಅವರು ಶಾಸಕರಾಗಿದ್ದಾರೆ. ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ